ನಮಸ್ತೆ ಅಂಡ್ ವೆಲ್ಕಮ್ ಟು ನ್ಯೂಸ್ ಸೆನ್ಸ್. ನಾನು ಸೌಮ್ಯ ಕೃಷ್ಣ ಹೆಗ್ಡೆ. ನಾವು ಅದೆಷ್ಟು ವೇಗವಾಗಿ ಮೇಲಕ್ಕೆ ಏರ್ತೀವೋ ಅಷ್ಟೇ ವೇಗದಲ್ಲಿ ವಾಪಸ್ ನೆಲವನ್ನ ಕಚ್ಚಬಹುದು ಒಂದು ವೇಳೆ ನಮ್ಮ ಉದ್ದೇಶ ಅನ್ನುವಂಥದ್ದು ಸರಿ ಇರಲಿಲ್ಲ ಅಂತಂದ್ರೆ. ಹೀಗಂತ ನಮ್ಮ ಹಿರಿಯರು ಹೇಳಿರೋದನ್ನ ನೀವು ಕೇಳಿಸ್ಕೊಂಡಿರಬಹುದು. ಆದ್ರೆ ಇತ್ತೀಚಿನ ದಿನದಲ್ಲಿ ಒಬ್ಬ ವ್ಯಕ್ತಿ ಅದು ಸತ್ಯ ಅನ್ನೋದನ್ನ ನಿರೂಪಿಸ್ತಾ ಇದ್ದಾರೆ. ಅವರ ಹೆಸರು ರಾಘವ್ ಚಡ್ಡಾ ಅಂತ. ಈ ವ್ಯಕ್ತಿಯ ಸರ್ನೇಮ್ ಏನಿದೆ ಚಡ್ಡಾ, ಅದರಲ್ಲಿ ಲಾಸ್ಟ್ ಅಲ್ಲಿ ಎ ಏನಿದೆ, ಬಹಳಷ್ಟು ಜನ ಇವ್ರನ್ನ ಟ್ರೋಲ್ ಮಾಡುವ ಸಲುವಾಗಿ ಆ ಎ ಯನ್ನ ಐ ಇಂದ ರಿಪ್ಲೇಸ್ ಮಾಡಿ ಬೇರೆ ಯಾವುದೋ ಹೆಸರಲ್ಲಿ ಕರಿತಾ ಇದ್ದಾರೆ, ಟ್ರೋಲ್ ಮಾಡ್ತಾ ಇದ್ದಾರೆ. ಅಲ್ಲಿವರೆಗೂ ಓಕೆ ಇತ್ತು. ಆದ್ರೆ ದ್ವೇಷ ಮಾಡುವಂತದ್ದಿದೆ ಅಲ್ಲ, ಅಂಥದ್ರಲ್ಲಿ ನನ್ನ ಸಪೋರ್ಟ್ ಇರೋದಿಲ್ಲ. ನಾನು ಸಹ ಈ ವ್ಯಕ್ತಿಯ ಐಡಿಯಾಲಜಿಗೆ ಏನಿತ್ತು, ಮೊದ್ಲಿಗೆ ಏನೇನೆಲ್ಲ ಮಾತಾಡಿದ್ರು, ಹೇಗೆ ಬದಲಾದ್ರು ಅನ್ನೋದನ್ನ ತಾಳೆ ಹಾಕೊಂಡು ಒಂದು ಪೊಲಿಟಿಕಲ್ ಸಟೈರ್ ಅನ್ನ ರೆಡಿ ಮಾಡಿದ್ದೆ. ಮೊದಲು ಅದನ್ನ ನೋಡ್ಕೊಂಡು ಬನ್ನಿ. मेरा ये मानना है कि बीजेपी एक गुंडों की पार्टी है, अनपढ़ गुंडों की पार्टी है. वो सिर्फ गुंडागर्दी करते हैं और पेट्रनेज देते हैं गुंडों को. ये है आम जिंदगी. ये है आप जिंदगी. आज तक वो रकम नहीं बनी और वो शख्स पैदा नहीं हुआ जो राघव चड्डा को, आम आदमी पार्टी को या अरविंद केजरीवाल को खरीद ले. मैं साफ तौर पे अपने विरोधियों को कहना चाहता हूँ, सफेद कपड़ा ओ Not me, him. But why? भारतीय जनता पार्टी एक ऐसी वॉशिंग मशीन है जो बिना डिटर्जेंट पाउडर के ही दमदार सफाई देती है. ये है वॉशिंग मशीन जिंदगी. मुझे क्रेडिट नहीं चाहिए. That I am the right man in the wrong party. I repeat, I am the right man in the wrong party. ಈಗ ಕೆಲವು ಜನ ಕೇಳಬಹುದು ಆಯ್ತಾ, ಅಂದ್ರೆ ಎಲ್ರು ಹಿಂದ್ ಏನೇನ್ ಹೇಳಿದ್ರು ಅದಕ್ಕೆ ಬದ್ಧವಾಗಿ ಇದ್ದಾರಾ? ವ್ಯಕ್ತಿಗಳು ಸಮಯ ಕಳೆದ ಹಾಗೆ ಬದಲಾಗ್ತಾರೆ. ಅದು ಪ್ರೊಫೆಷನಲಿ ಇರಬಹುದು, ಪರ್ಸನಲಿ ಇರಬಹುದು. ನಾನು ಸಹ 2 ವರ್ಷದ ಹಿಂದೆ ನನ್ನ ಪೊಲಿಟಿಕಲ್ ಐಡಿಯಾಲಜಿ ಅನ್ನುವಂಥದ್ದು ಯಾವ ರೀತಿ ಅರ್ಥ ಮಾಡ್ಕೊಂಡಿದ್ದೆ, ಇವಾಗ ಏನಿದೆ ಇದೇ ಪರ್ಮನೆಂಟ್ ಅಂತನೂ ಅಲ್ಲ. ನಾವು ಬೆಳೆದ ಹಾಗೆ ನಾವು ಇವಾಲ್ವ್ ಆಗ್ತಾ ಹೋಗ್ತೀವಿ ಅನ್ನುವಂಥದ್ದು ಎಲ್ಲರೂ ಕೂಡ ಒಪ್ಕೊಳ್ಬಹುದು. ಆದ್ರೆ ಈ ವ್ಯಕ್ತಿಗೆ ದೇಶದಾದ್ಯಂತ, ಅದರಲ್ಲೂ ಕೂಡ ಜೆನ್ಸಿ ಸೆಕ್ಷನ್ ನಿಂದ ಯಾಕೆ ಇಷ್ಟು ದೊಡ್ಡ ಮಟ್ಟದಲ್ಲಿ ವಿರೋಧ ಅನ್ನೋದು ವ್ಯಕ್ತ ಆಗ್ತಾ ಇದೆ? ಯಾಕೆಂತಂದ್ರೆ ಆ ವ್ಯಕ್ತಿ ಒಂದೇ ಒಂದು ದಿನದಲ್ಲಿ ಆಲ್ಮೋಸ್ಟ್ 1 ಮಿಲಿಯನ್ ಫಾಲೋವರ್ಸ್ ಅನ್ನ ಕಳ್ಕೊಂಡ್ರು ಅಂತ ಹೇಳಲಾಗ್ತಾ ಇದೆ. 3 ದಿನದಲ್ಲಿ ಆಲ್ಮೋಸ್ಟ್ 2 ಮಿಲಿಯನ್ ಆಯ್ತು. ಆ ಒಂದು ಟೆನ್ಷನ್ ನಲ್ಲಿ ಹಾಗೆ ಅದನ್ನ ಶೇಮ್ ಮಾಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಬಾಟ್ಸ್ ಅನ್ನ ಬೈ ಮಾಡುವಂತಹ ದುಸ್ಥಿತಿಗೆ ಹೋಗಿದ್ರು ಅಂತಂದ್ರೆ ರಾಘವ್ ಚಡ್ಡಾ. ಈ ವ್ಯಕ್ತಿತ್ವವನ್ನ, ಹಾಗೆ ಭಾರತದ ರಾಜಕೀಯ ವ್ಯವಸ್ಥೆಯಲ್ಲಿ ಇವರ ಒಂದು ಪಾತ್ರ ಅನ್ನುವಂಥದ್ದು ಇದೆ ಅಲ್ಲ, ಹೇಗೆ ಬೆಳೆದ್ರು ಹಾಗೆ ಅಧಿಕಾರಕ್ಕೋಸ್ಕರ ಅವರ ಐಡಿಯಾಲಜಿಯಲ್ಲಿ ಕಾಂಪ್ರಮೈಸ್ ಆಗಿ ಯಾವ ಪಕ್ಷವನ್ನ ಜಾಯಿನ್ ಆಗಿದ್ದಾರೆ ಅನ್ನೋದನ್ನ ಜನ ಕ್ರಿಟಿಸೈಸ್ ಮಾಡ್ತಾ ಇದ್ದಾರೆ. ಇದನ್ನ ಇವತ್ತಿನ ನ್ಯೂಸ್ ಸೆನ್ಸ್ ನ ಎಪಿಸೋಡ್ ನಲ್ಲಿ ರಾಘವ್ ಚಡ್ಡಾ ಅವರನ್ನ, ಅವರ ವ್ಯಕ್ತಿತ್ವವನ್ನ ಪ್ರೊಫೆಷನಲಿ, ಪರ್ಸನಲಿ ಹೇಟ್ ಮಾಡದೆ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಯಾಕೆಂತಂದ್ರೆ ಇದು ಒಂದು ರಾಜಕೀಯ ವ್ಯವಸ್ಥೆಯ ಕಂಪ್ಲೀಟ್ ಚಿತ್ರಣವನ್ನ ನಮ್ಮ ಮುಂದೆ ತೆರೆದಿಡತ್ತೆ. ರಾಘವ್ ಚಡ್ಡಾ ಈ ವ್ಯಕ್ತಿ ಪೊಲಿಟಿಕಲಿ ಯಾವ ರೀತಿ ಎಂಟರ್ ಆದ್ರು ಅಂತ ನೋಡಿದ್ರೆ, ನಾವು ನೀವೆಲ್ಲ ಪೊಲಿಟಿಕ್ಸ್ ಅಂತಂದ್ರೆ ಏನು ಅಂತ ತಿಳ್ಕೊಳ್ತಾ ಇದ್ದಂತಹ ಸಂದರ್ಭದಲ್ಲೇ ಸಮಾಜದಲ್ಲಿ ಏನಾದ್ರೂ ಬದಲಾವಣೆ ಮಾಡ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಆ ರಾಜಕೀಯ ರಂಗವನ್ನ ಅವರಿಗೆ ಗೊತ್ತಿದ್ದೋ ಗೊತ್ತಿಲ್ಲದನ್ನು ಪ್ರವೇಶ ಮಾಡಿದ್ರು. ಐ ಆಮ್ ವೆರಿ ಶ್ಯೂರ್ ಅಣ್ಣಾ ಹಜಾರೆಯವರ ಪ್ರೊಟೆಸ್ಟ್ ಅನ್ನುವಂಥದ್ದು ಏನಿತ್ತು, ನನಗೂ ಇನ್ಕ್ಲೂಡಿಂಗ್ ಮೀ, ಅಂದ್ರೆ ಪೊಲಿಟಿಕಲಿ ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ದು ಅಥವಾ ನಮ್ಮ ದೇಶದಲ್ಲಿ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಇಂಟ್ರೆಸ್ಟ್ ತೋರುವ ಮಟ್ಟದಲ್ಲಿ ಅದು ಜನರ ಅಟೆನ್ಷನ್ ಅನ್ನ ಗ್ರಾಬ್ ಮಾಡಿದ್ದು ಅಂತಂದ್ರೆ ಅದು ಅಣ್ಣಾ ಹಜಾರೆಯವರ ಆ ಪ್ರೊಟೆಸ್ಟ್ ಅನ್ನುವಂಥದ್ದು, ಲೋಕಾಯುಕ್ತ ಬಿಲ್. ಆ ಒಂದು ಸಂದರ್ಭದಲ್ಲಿ ಅದನ್ನ ಹೈಜಾಕ್ ಮಾಡಿ ಒಂದು ಪೊಲಿಟಿಕಲ್ ಪಾರ್ಟಿ ಅನ್ನೋದು ರೆಡಿ ಆಗುತ್ತೆ. ಯಾಕೆಂತಂದ್ರೆ ಒಂದು ಬಿಗ್ಗೆಸ್ಟ್ ಗ್ಯಾಪ್ ಇತ್ತು ನಮ್ಮ ದೇಶದಲ್ಲಿ. ಕಾಂಗ್ರೆಸ್ ಯಾವ ಸಿದ್ಧಾಂತವನ್ನ ಅನುಸರಿಸ್ತಾ ಇದೆ, ಬಿಜೆಪಿಯ ಕೌಂಟರ್ ಏನಿದೆ, ಇದರ ನಡುವೆ ಒಂದು ದೊಡ್ಡ ಗ್ಯಾಪ್ ಅನ್ನೋದು ಇತ್ತು. ಅಂದ್ರೆ ಈ ಭಾರತೀಯ ಜನತಾ ಪಕ್ಷದವರ ಅಜೆಂಡಾ ಏನು, ನಾವು ಹಿಂದೂ ರಾಷ್ಟ್ರ ಮಾಡ್ತೀವಿ, ಸಂವಿಧಾನವನ್ನ ಬದಲಾಯಿಸ್ತೀವಿ, ಅಥವಾ ನಾವು ಹಿಂದೂಗಳ ಪರವಾಗಿ ನಿಲ್ತೀವಿ ಅನ್ನುವಂಥದ್ದನ್ನ ಅವರ ಪೊಲಿಟಿಕಲ್ ಭಾಷಣದಲ್ಲಿ ಹೇಳ್ತಾ ಇದ್ರು. ಆದ್ರೆ ಹಂಗಿದ್ದೇನು ಮಾಡಕ್ ಆಗ್ಲಿಲ್ಲ ಅವ್ರ ಹತ್ರ, ಅದು ಬೇರೆ ವಿಷಯ. ಹಾಗೆ ಇವ್ರದ್ದು ಏನಿತ್ತು, ಕಾಂಗ್ರೆಸ್ ಪಕ್ಷ ಏನಿತ್ತು, ನಾವು ಸ್ವಾತಂತ್ರ್ಯ ತಂದುಕೊಟ್ಟಿರೋ ಪಕ್ಷ ಅಂತ ಅದೇ ಹಳೆಯ ರಾಗದಲ್ಲಿದ್ರು. ಹಾಗೆ ಏನು 60 ವರ್ಷಗಳ ಅಧಿಕಾರ ಸಿಕ್ಕಿದ್ರು ಸಹ ಎಲ್ಲೆಲ್ಲಿ ಫೇಲ್ ಆಗಿದ್ರು ಅದನ್ನ ಒಪ್ಕೊಳ್ಳದೇ ಇರುವಂತಹ ಮನಸ್ಥಿತಿಯಲ್ಲಿದ್ದು. ಅಂದ್ರೆ ಇವ್ರಿಗೆ ನಾವೇ ಗತಿ ಅನ್ನೋ ತರದ ಒಂದು ಜಂಬದಲ್ಲಿ ಇದ್ರು. ಇದೆರಡರ ಹೊರತಾಗಿ ಒಂದು ಪೊಲಿಟಿಕಲ್ ಪಾರ್ಟಿ ಬೇಕಿತ್ತು. ಯಾರು, ಒಬ್ಬ ಸಾಮಾನ್ಯ ಜನ ಏನನ್ನ ಇಷ್ಟಪಡ್ತಾನೆ, ಈ ದೇಶದಲ್ಲಿ 3 ಹೊತ್ತಿನ ಊಟ, ಒಳ್ಳೆ ಆಗಿರುವಂತಹ ಏನು ಒಂದು ಟ್ಯಾಕ್ಸ್ ಸಿಸ್ಟಮ್ ಇರಬಹುದು, ರೋಡ್ ಇರಬಹುದು, ಕಾಲೇಜ್ ಇರಬಹುದು, ಹಾಸ್ಪಿಟಲ್ ಇರಬಹುದು, ಇದೆಲ್ಲದನ್ನ ರೆಪ್ರೆಸೆಂಟ್ ಮಾಡ್ತಾ, ಹಾಗೆ ಅವತ್ತಿನ ಕಾಲಘಟ್ಟದಲ್ಲಿ ದೊಡ್ಡ ಮಟ್ಟದ ಟೆನ್ಷನ್ ಏನಾಗಿತ್ತು ಅಂತಂದ್ರೆ ಭ್ರಷ್ಟಾಚಾರ, ಎಲ್ಲದಕ್ಕೂ ಲಂಚ ಕೊಡಬೇಕು ಅನ್ನೋ ಸ್ಥಿತಿಗತಿ ಇರುವಾಗ ಅದರ ವಿರುದ್ಧವಾಗಿ ನಾವು ಜನಸಾಮಾನ್ಯನ ಧ್ವನಿ ಆಗ್ತೀವಿ ಅಂತ ಹೇಳಿ ಈ ಆಮ್ ಆದ್ಮಿ ಪಕ್ಷ ಅನ್ನುವಂಥದ್ದು ಬಹಳ ಕಡಿಮೆ ಸಮಯದಲ್ಲಿ ಜನರನ್ನ ತುಂಬಾ ಚೆನ್ನಾಗಿ ರೀಚ್ ಆಗುತ್ತೆ. ಹಾಗೆ
ರಚನೆ ಆಗಿರುವಂತಹ ಆಮ್ ಆದ್ಮಿ ಪಕ್ಷದ ಒನ್ ಆಫ್ ದ ಫೌಂಡಿಂಗ್ ಮೆಂಬರ್ಸ್ ಅಂತಂದ್ರೆ ಈ ರಾಘವ್ ಚಡ್ಡಾ. ಇವರು ವಿದ್ಯಾರ್ಹತೆಯನ್ನ ನೋಡಿದ್ರೆ CA, ಹಾಗೆ ಒಂದು ಒಳ್ಳೆ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇಂದ ಬರ್ತಾರೆ. ಅದು ಫೈನಾನ್ಷಿಯಲಿ ಇರಬಹುದು, ಮೋರಲ್ ಗ್ರೌಂಡ್ಸ್ ಅಲ್ಲಿ ಇರಬಹುದು. ಇಂಥ ವ್ಯಕ್ತಿ ಹಾಗೆ ಆಮ್ ಆದ್ಮಿ ಪಕ್ಷ ಅನ್ನುವಂಥದ್ದು ಅವತ್ತಿನ ಕಾಲಘಟ್ಟದಲ್ಲಿ ಒಂದ್ ಸ್ವಲ್ಪ ಈ ಎಜುಕೇಟೆಡ್ ಮೈಂಡ್ಸ್ ಇಂದನೇ ತುಂಬಿತ್ತು. ಸಾಮಾನ್ಯವಾಗಿ ಈ ರಾಜಕಾರಣ ಅಂದ ತಕ್ಷಣ ಅಂಥವರಲ್ಲಿ ಬಹಳಷ್ಟು ಜನ ಈ ಕೊಲೆ ಹಿಂಗಿದ್ದೆಲ್ಲ ಏನ್ ದಾದಾಗಿರಿ, ರೌಡಿ ಈ ತರದ ಮನಸ್ಥಿತಿ ಅವರು ಬರ್ತಾ ಇದ್ರು. ಜೀವನದಲ್ಲಿ ಮತ್ತೇನು ಮಾಡಕ್ ಆಗದೆ ಇರೋರೆಲ್ಲ ಇಲ್ಲಿ ಬರ್ತಾ ಇದ್ರು. ಆಮ್ ಆದ್ಮಿ ಪಕ್ಷ ಆ ಒಂದು ಆರಾವನ್ನ ಚೇಂಜ್ ಮಾಡ್ತಾ, ಯಾರು ರಿಟೈರ್ಡ್ IAS ಆಫೀಸರ್ಸ್ ಇದ್ದಾರೆ, ಆರ್ಮಿ ಬ್ಯಾಕ್ ಗ್ರೌಂಡ್ ಇದ್ದಾರೆ, ಎಜುಕೇಟೆಡ್ ಕ್ಲಾಸ್ ಅಂಥವರಿಗೆ ಜೀವನದಲ್ಲಿ ಏನೋ ನಾನು ಭ್ರಷ್ಟಾಚಾರ ಮಾಡಿ ಅಥವಾ ಏನೋ ದುಡ್ಡು ಮಾಡಕ್ಕೆ ಅಂತ ಪೊಲಿಟಿಷಿಯನ್ ಆಗುವಂತಹ ದರ್ದಿರ್ಲಿಲ್ಲ. ಏನೋ ಒಂದು ಬದಲಾವಣೆ ತರಬೇಕು ಅನ್ನುವಂಥ ಒಂದು ಒಳ್ಳೆ ಮನಸ್ಥಿತಿಯಲ್ಲಿ ಆ ಒಂದು ಪಕ್ಷ ಅನ್ನೋದು ಫಾರ್ಮ್ ಆಗುತ್ತೆ. ಆದ್ರೆ ಈಗ ಹೇಗಿದೆ ಏನು ಎತ್ತ ಅನ್ನುವಂಥದ್ದಿದೆ ಅಲ್ಲ, ಇಟ್ಸ್ ಜಸ್ಟ್ ಅನದರ್ ಪಾರ್ಟಿ ಅಂತ ಆಯ್ತು. ಬಟ್ ಸ್ಟಾರ್ಟಿಂಗ್ ಅಲ್ಲಿ ನಾನು ಹೇಳ್ತಾ ಇರೋದು ಜನರ ವಿಶ್ವಾಸ ಹೆಂಗ್ ಗಳಿಸ್ಕೊಂತು ಅನ್ನೋದಕ್ಕೆ. ಅಂಥ ಒಂದು ಫೌಂಡಿಂಗ್ ಮೆಂಬರ್ ಆಗಿದ್ದಂತಹ ರಾಘವ್ ಚಡ್ಡಾ ತಮ್ಮ ಜೊತೆಗೆ ಇನ್ನಾರು ಅದೇ ಆಮ್ ಆದ್ಮಿ ಪಕ್ಷದ ಪಿಲ್ಲರ್ಸ್ ಅನ್ನ ತಗೊಂಡು ಬಿಜೆಪಿಗೆ ಜಾಯಿನ್ ಆಗಿದ್ದು, ಇವರು ವ್ಯಕ್ತಿಗತವಾಗಿ ಮಾಡಿರುವಂತಹ ಟ್ರಾನ್ಸಿಷನ್ ಆಗಿಲ್ಲ, ಒಂದು ಪಕ್ಷವನ್ನ ಬರ್ಬಾದ್ ಮಾಡಿದ ಹಾಗೆ. ನೋಡಿ, ನನ್ಗೆ ಆಮ್ ಆದ್ಮಿ ಪಕ್ಷ ಅನ್ನುವಂಥದ್ದು ಏನಿದೆ ಅಥವಾ ಅದು ಯಾವ ರೀತಿ ಆಯ್ತು, ಜನರ ವಿಶ್ವಾಸವನ್ನ ಹೆಂಗ್ ಗಳಿಸ್ಕೊಂಡಿತ್ತು ಅಷ್ಟೇ ಬೇಗ ಲೂಸು ಮಾಡ್ಕೊಂತು ಅದು. ಹಾಗಾಗಿ ನನ್ಗೆ ಜಾಸ್ತಿ ಅದ್ರ ಬಗ್ಗೆ ಹಂದರ್ದ್ ಅನ್ನುವಂಥದ್ದು ಇಲ್ಲ. ಆದ್ರೆ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಒಂದು ಅಧಿಕಾರದಲ್ಲಿ ಪಕ್ಷ ಇದೆ ಅಂತಂದ್ರೆ ಅದರ ತಪ್ಪುಗಳನ್ನ ವಿರೋಧಿಸೋಕೆ ವಿರೋಧ ಪಕ್ಷಗಳು ಇರಲೇಬೇಕು. ದ್ಯಾಟ್ ಈಸ್ ದ ಆಕ್ಚುಯಲ್ ಡೆಫಿನೇಷನ್ ಆಫ್ ಡೆಮೋಕ್ರೆಸಿ. ಹಾಗಾಗಿ ಕಾಂಗ್ರೆಸ್ಸು ಇರಬೇಕು, ಆಮ್ ಆದ್ಮಿನೂ ಇರಬೇಕು, ಹಾಗೆ TMCನೂ ಇರಬೇಕು, ರೀಜನಲ್ ಪಕ್ಷಗಳು ಇರಬೇಕು. ಯಾಕೆ? ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ಡಿಸೆಂಟ್ರಲೈಸೇಷನ್ ಅನ್ನುವಂಥದ್ದು ಇದ್ರೆ ಮಾತ್ರ ಆಡಳಿತ ಪಕ್ಷವನ್ನ ಜನರು ನೀವು ನಮ್ಮ ಅಂಡರಲ್ಲಿ ಕೆಲಸ ಮಾಡಬೇಕು ಅನ್ನೋದನ್ನ ಒಗ್ಗಟ್ಟಿನಿಂದ ಹೇಳೋಕೆ ಸಾಧ್ಯ. ಆದ್ರೆ ಇಲ್ಲಿ ರಾಘವ್ ಚಡ್ಡಾ ಮಾಡಿದ್ದು ಬರೇ ಪಾರ್ಟಿ ಬದಲಾಯಿಸಿದ್ದಲ್ಲ, ಒಂದು ಪಕ್ಷದ ಸ್ಟ್ರೆಂಗ್ತ್ ಅನ್ನೇ, ಆಲ್ರೆಡಿ ಅದು ಲೂಸ್ ಆಗಿತ್ತು, ಅದರಲ್ಲಿ ಸ್ಟ್ರೆಂಗ್ತ್ ಇರಲಿಲ್ಲ ಆಪಲ್ಲಿ, ಅಂಥದ್ದನ್ನ ಪಕ್ಷ ಬಿಟ್ಟು ಪಕ್ಷವನ್ನ ಪೀಸ್ ಮಾಡಕ್ಕೆ ಆಲ್ಮೋಸ್ಟ್ ಸಾಯಿಸಿ ಬಿಜೆಪಿಗೆ ಹೋಗಿದ್ದಿದೆ ಅಲ್ಲ, ಇದು ಬಹಳಷ್ಟು ಜನರಿಗೆ ಕೋಪ ಇರೋದು. ಎಸ್ಪೆಷಲಿ ಜೆನ್ಸಿಗೆ ಕೋಪ ಇರೋದು ಏನಕ್ಕೆ ಅಂತಂದ್ರೆ, ಅನ್ಫಾಲೋ ಮಾಡ್ತಾ ಇರೋದು ಏನಕ್ಕೆ ಅಂತಂದ್ರೆ, ಅವರ ಪೂರ್ತಿ PR ನಡೆದಿದ್ದು ಅಥವಾ ಅವರು ಪರ್ಸನಲಿ ರಿಲೇಟ್ ಮಾಡ್ತಿದ್ರು ಇರಬಹುದು, ಅದು ನಾವು ಹೇಳಕ್ ಆಗೋದಿಲ್ಲ. ಸಾಮಾನ್ಯ ಜನರ ಪ್ರಶ್ನೆ ಏನಿರತ್ತೆ, ಅವರ ನೋವು ಏನಿದೆ ಅಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ರು ಈ ರಾಘವ್ ಚಡ್ಡಾ. ನಾನು ಯಾವುದೋ ಒಂದು ಎಪಿಸೋಡ್ ಅಲ್ಲಿ ಹೇಳಿದ್ದೆ, ಈ ಮೈಥಿಲಿ ಠಾಕೂರ್ ಯಾವ ರೀತಿ ಪ್ರಶ್ನೆಯನ್ನ ಕೇಳಿದ್ರು ತಮ್ಮದೇ ಪಕ್ಷದ ಒಬ್ಬ ಮಿನಿಸ್ಟರ್ಗೆ, ಹಾಗೆ ರಾಘವ್ ಚಡ್ಡಾ ಹೇಗೆ ಕ್ವೆಶ್ಚನ್ ಅನ್ನ ರೆಪ್ರೆಸೆಂಟ್ ಮಾಡ್ತಿದ್ದಾರೆ ಅನ್ನುವಂಥದ್ದಿದೆಲ್ಲ, ಇದು ಒಂದು ರೀತಿಯಲ್ಲಿ ನಮ್ಮ ಹೋಪ್ ಆಗಿತ್ತು. ಅಂದ್ರೆ ನಮ್ಮ ಮುಂದಿನ ಪೊಲಿಟಿಷಿಯನ್ಸ್ ಆದ್ರೂ ಈ ರೀತಿ ಇರಲ್ಲ, ದರಿದ್ರವಾಗಿರಲ್ಲ, ಹಿಂದೂ ಮುಸ್ಲಿಂ ಜಗಳ ಮಾಡ್ಕೊಂಡು ಅಥವಾ ದೇಶ ಮಾರಾಟ ಮಾಡ್ಕೊಂಡು ಭ್ರಷ್ಟಾಚಾರ ಮಾಡ್ಕೊಂಡು ಆಮೇಲೆ ದೊಡ್ಡದಾಗಿ ನಾವು ದೇಶ ಉದ್ಧಾರಕ್ಕೆ ಬಂದಿದೀವಿ ಅನ್ನೋ ತರದ್ದು ಮಾಡಲ್ಲ. ಹಂಗಿದ್ರ ಹೊರತಾಗಿ ಎಜುಕೇಟೆಡ್ ಕ್ಲಾಸ್ ಬರುತ್ತೆ, ದೇಶವನ್ನ ನಿಜವಾಗ್ಲೂ ಬದಲಾಯಿಸಬೇಕು, ಡೆವಲಪ್ಮೆಂಟ್ ಅನ್ನೋದು ಅವರ ಇಂಟೆನ್ಷನ್ ಆಗತ್ತೆ ಅನ್ನುವಂತಹ ಹೋಪ್ ಸಿಸ್ಟಮ್ ಏನಿತ್ತಲ್ಲ, ಅದನ್ನ ದೊಡ್ಡ ಮಟ್ಟದಲ್ಲಿ ಕ್ಯಾರಿ ಫಾರ್ವರ್ಡ್ ಮಾಡಿದ್ರು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದು ಅಂತಂದ್ರೆ ಈ ರಾಘವ್ ಚಡ್ಡಾ. ಅಂಥ ವ್ಯಕ್ತಿ ಸಡನ್ ಆಗಿ ಆಮ್ ಆದ್ಮಿ ಪಕ್ಷನೇ ಸರಿ ಇಲ್ಲ, ಅಲ್ಲಿರೋರೆಲ್ಲ ಕ್ರಿಮಿನಲ್ಸ್, ನನಗೂ ಆ ಐಡಿಯಾಲಜಿಗೂ ಇವಾಗ ರಿಲೇಟೇ ಆಗ್ತಾ ಇಲ್ಲ ಅಂತ ರಾಜಕೀಯ ನಿವೃತ್ತಿಯನ್ನ ಘೋಷಿಸಿದ್ರು ಅಂತಂದ್ರೆ ಬಹುಶಃ ಬಹಳಷ್ಟು ಜನ ಅವರನ್ನ ಶ್ಲಾಘನೆ ಮಾಡ್ತಾ ಇದ್ರು, ಮುಂದೆ ಸಪೋರ್ಟು ಮಾಡ್ತಾ ಇದ್ರು, ಅವರೇ ಬೇರೆ ಪಕ್ಷವನ್ನ ಕಟ್ಟಿದ್ರು ಕೂಡ. ಆದ್ರೆ ಈ ವ್ಯಕ್ತಿ ಬಿಜೆಪಿ ಯಾವ ರೀತಿ ಬೆಳೆದಿದೆ, ಅದರಲ್ಲಿ ಯಾವ ರೀತಿ ಆಗಿರುವಂತಹ ತಾಕತ್ತಿದೆ, ಅದು ದುಡ್ಡಿನ ತಾಕತ್ತಿರಬಹುದು, ಅಂದ್ರೆ ಮನಿ ಪವರ್, ಮಸಲ್ ಪವರ್, ಎವ್ರಿ ಪವರ್, ಅದನ್ನೆಲ್ಲ ಯಾರ ಹತ್ರ ಇದೆ ಅನ್ನೋ ಕಾರಣಕ್ಕೋಸ್ಕರ ಇವ್ರ ಅಗೇನಿಸ್ಟ್ ಇನ್ನು ಹೊಡೆದಾಡಕ್ ಆಗಲ್ಲ. ಹಾಗಾಗಿ ಹೊಡೆದಾಟ ಅಂತ ಎಷ್ಟು ಮಾಡಿ, ನಾನು ನಂದು ಒಂದು ಪೊಲಿಟಿಕಲ್ ಕರಿಯರ್ ಅನ್ನುವಂಥದ್ದು ಕಟ್ಕೋಬೇಕು, ನಾನು ಕೂಡ ಅಧಿಕಾರದಲ್ಲಿ ಇರಬೇಕು ಅನ್ನೋ ಕಾರಣಕ್ಕೋಸ್ಕರ ಐಡಿಯಾಲಜಿಯನ್ನ ಬಿಟ್ಟು, ನಾನು ಯಾಕೆ ಈ ಮಾತನ್ನ ಹೇಳ್ತೀನಿ ಅಂತಂದ್ರೆ, ಇವರ ಐಡಿಯಾಲಜಿ ಏನಿತ್ತು ರಾಘವ್ ಚಡ್ಡಾ ಅವರದ್ದು, ಬಿಜೆಪಿಯಲ್ಲಿ ಇರೋರೆಲ್ಲ ಗುಂಡಾ ತರದವ್ರು, ಅವರೆಲ್ಲರೂ ಅದನ್ನ ಪೇಟ್ರನೈಸ್ ಮಾಡ್ತಾರೆ, ಇದು ಸ್ವಲ್ಪ ಮಟ್ಟಿಗೆ ಸತ್ಯ ಕೂಡ, ಸುಳ್ಳು ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಯಾಕೆಂತಂದ್ರೆ ಬಿಜೆಪಿಯ ಅದೆಷ್ಟೋ MLA MP ಗಳ ಮೇಲೆ, ಅದು ಕಾಂಗ್ರೆಸ್ ಮೇಲೂ ಇದೆ, ಅದ್ರ ನಾನು ಮೆಜಾರಿಟಿಯನ್ನ ಹೇಳ್ತಾ ಇರೋದು. ಅವರ ಬ್ಯಾಕ್ ಗ್ರೌಂಡ್ ಅನ್ನ ನೋಡಿದ್ರೆ ವುಮನೈಸರ್ಸ್ ಇದ್ದಾರೆ, ಹಾಗೆ ಕ್ರಿಮಿನಲ್ ರೆಕಾರ್ಡ್ಸ್ ಹೊಂದಿರೋರು ಇದ್ದಾರೆ, ಕಾಂಗ್ರೆಸ್ ಅಲ್ಲೂ ಇದ್ದಾರೆ, ಕಾಂಗ್ರೆಸ್ ಅಲ್ಲಿ ಏನು ಕಡಿಮೆ ಇಲ್ಲ. ಆದ್ರೆ ಕಾಂಗ್ರೆಸ್ ಇಡೀ ಭಾರತದಲ್ಲಿ ಎಷ್ಟರ ಮಟ್ಟಿಗೆ ಅಧಿಕಾರದಲ್ಲಿ ಇದೆ, ಬಿಜೆಪಿ ಎಷ್ಟರ ಮಟ್ಟಿಗೆ ಅಧಿಕಾರದಲ್ಲಿ ಇದೆ ಅಂತಂದ್ರೆ ಪ್ರಾಮಿನೆಂಟ್ ಆಗಿ ಬಿಜೆಪಿಯನ್ನೇ ನಾವು ಕೈ ಬೆರಳನ್ನ ಮಾಡಿ ತೋರಿಸುವಂತ ಅವಶ್ಯಕತೆ ಇದೆ. ಮೊನ್ನೆ
ಆ ವ್ಯಕ್ತಿ ಯಾರು XMLA ಬಿಜೆಪಿದು, ಆ ವ್ಯಕ್ತಿ ಒಂದು ಫ್ಯಾಮಿಲಿಯನ್ನ ಬರ್ಬಾದ್ ಮಾಡೋದ ಮೇಲೂ ಕೂಡ ಅವನು ಬೇಲ್ ಮೇಲೆ ಬರ್ತಾನೆ, ಖುಲಾಸೆ ಆಗ್ತಾನೆ ಅಂತಂದ್ರೆ, ಹಾಗೆ ಇದನ್ನ ಯಾರು ಪ್ರೊಟೆಸ್ಟ್ ಮಾಡಲ್ಲ. ಪ್ರೊಟೆಸ್ಟ್ ಮಾಡಿದ್ರು ಅಂತಂದ್ರೆ ಅವ್ರನ್ನ ಆಂಟಿ ಹಿಂದೂ, ಆಂಟಿ ನ್ಯಾಷನಲ್ ಅಂತ ಕರೆಯುವಂತಹ ಬಿಜೆಪಿ IT ಸೆಲ್ನ ಪ್ರೊಪಗಂಡ ಅನ್ನುವಂಥದ್ದಿದೆ ಅಲ್ಲ, ಇದೆಲ್ಲದನ್ನ ಖುಲ್ಲ ವಿರೋಧ ಮಾಡ್ತಾ ಇದ್ದಂತಹ ರಾಘವ್ ಚಡ್ಡಾ ಸಡನ್ ಆಗಿ ಐಡಿಯಾಲಜಿ ಅನ್ನುವಂಥದ್ದು ಪವರ್ ಅನ್ನೋ ತರದಲ್ಲಿ ಸ್ಟಿಕ್ ಆನ್ ಆಗಿದೆ ಅಲ್ಲ, ಅದು ಒಂದ್ ರೀತಿಯಲ್ಲಿ ದೇಶದ ಜನರಿಗೆ ಮಾಡಿರುವಂತಹ ದೊಡ್ಡ ಮಟ್ಟದ ದ್ರೋಹ. ವ್ಯಕ್ತಿಗತವಾಗಿ ಅವ್ರು ಹೋಗಿದ್ ಸರಿ ತಪ್ಪು ಅಂತ ನಾವ್ ಯಾರೂ ಕೂಡ ವಿಶ್ಲೇಷಣೆ ಮಾಡೋಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ರಾಜಕೀಯಕ್ಕೆ ಬರೋದೇ ಅಧಿಕಾರವನ್ನ ಹಿಡಿಯೋಕೆ. ಸಿಂಪಲ್. ಯಾರು ನಾವು ಸೋತ್ಕೊಂಡಿರೋಣ, ನೋ. ದ ಬೇಸಿಕ್ ಮೀನಿಂಗ್ ಟು ಬಿ ಎಂಟರಿಂಗ್ ದ ಪೊಲಿಟಿಕಲ್ ಆರಾ ಈಸ್ ಟು ಬಿ ಇನ್ ಪವರ್. ಸಿಂಪಲ್. ಆದ್ರೆ ಎಟ್ ವಾಟ್ ಕಾಸ್ಟ್? ಇದು ವೆರಿ ಇಂಪಾರ್ಟೆಂಟ್. ನಾನು ಪದೇ ಈ ಒಂದು ಚಾನೆಲ್ ನಲ್ಲಿ ಇರ್ಬೋದು ಅಥವಾ ನನ್ನ ಇನ್ಸ್ಟಾಗ್ರಾಮ್ ನ ಕಾಂಟೆಂಟ್ ಅಲ್ಲಿ ಹೇಳ್ತಾ ಇರ್ತೀನಿ, ಯಾವುದೇ ಐಡಿಯಾಲಜಿ ಅನ್ನುವಂಥದ್ದು ಓವರ್ ದ ಪೀರಿಯಡ್ ಆಫ್ ಟೈಮ್ ಬದಲಾಯ್ತು, ಆರ್ಗ್ಯಾನಿಕಲಿ ಬದಲಾಯ್ತು ಅಂತಂದ್ರೆ ಅದು ತಪ್ಪಲ್ಲ. ಆದ್ರೆ ನಿನ್ನೆವರೆಗೂ ನೀವು ಹಿಂಗಿದ್ದು ಸಡನ್ ಆಗಿ ಹಿಂಗಾಗ್ಬಿಟ್ಟು, ಅಂಡ್ ಹಂಗಾಗಿದ್ರು ಬೇಜಾರಿರ್ಲಿಲ್ಲ ನನ್ಗೆ. ನೀವು 2020ರಲ್ಲಿ ಯಾವುದೋ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರಿ ತಿಳ್ಕೊಳ್ಳಿ, ಏನೋ ಒಂದು ವಿಚಾರಕ್ಕೆ. ಆ ಕಾಲಘಟ್ಟದಲ್ಲಿ ನಿಮ್ಮ ಜ್ಞಾನ ಅನ್ನುವಂಥದ್ದು, ನಿಮ್ಮ ಪರ್ಸನಾಲಿಟಿ ಅನ್ನೋದು, ಐಡಿಯಾಲಜಿ ಅನ್ನುವಂಥದ್ದು ಏನಿರತ್ತೆ, ಅದಕ್ಕೆ ಸ್ಟಿಕ್ ಆನ್ ಆಗಿ ನೀವು ಅದನ್ನ ಡಿಲೀಟ್ ಮಾಡುವಂತ ಅವಶ್ಯಕತೆ ಇಲ್ಲ. ಹೌದಪ್ಪ, ಆ ಕಾಲಘಟ್ಟದಲ್ಲಿ ನನ್ನ ಆ ಒಂದು ಅಭಿಪ್ರಾಯ ಅನ್ನುವಂಥದ್ದು, ವಿಚಾರಧಾರೆ ಅನ್ನುವಂಥದ್ದು ಹಾಗಿತ್ತು, ನಾನು ಇವಾಗ ಅದರ ಮುಂದುವರೆದ ಭಾಗವಾಗಿ ಇದ್ದೀನಿ. 2026ರಲ್ಲಿ ನಾನು ಏನ್ ಬರ್ದಿದ್ದೀನೋ ಅದೂ ಕೂಡ ಸತ್ಯ, 2020ರಲ್ಲಿ ನಾನು ಏನ್ ಬರ್ದಿದ್ದೀನೋ ಅದು ಕೂಡ ಸತ್ಯ, ಎರಡೂ ನಾನೇ. ಆದ್ರೆ ಕಾಲಘಟ್ಟ ಬದಲಾಗಿದೆ, ಕಾಲಘಟ್ಟ ಬದಲಾದ ಹಾಗೆ ನಾನು ಸಹ ಬದಲಾಗಿದ್ದೀನಿ, ಇದರಲ್ಲಿ ಏನೂ ತಪ್ಪಿರ್ಲಿಲ್ಲ. ಆದ್ರೆ ರಾಘವ್ ಚಡ್ಡಾ ಬಿಜೆಪಿಗೆ ಹೋಗೋದನ್ನ ಹೇಗೆ, ಹಾಗೆ ತನ್ನ ಈ ಒಂದು ಆರಾವನ್ನ ಬಿಲ್ಡ್ ಮಾಡೋದು ಹೇಗೆ, PR ಅನ್ನ ಬಿಲ್ಡ್ ಮಾಡೋದು ಹೇಗೆ ಅನ್ನೋದನ್ನ ಅತ್ಯಂತ ವ್ಯವಸ್ಥಿತವಾಗಿ ರೆಡಿ ಮಾಡ್ಕೊಂಡು, ಅದೆಲ್ಲದನ್ನ ರೆಡಿ ಮಾಡ್ಕೊಂಡು, ಇವಾಗ ಆಪನ್ನ ಬಿಟ್ರೆ ಯಾವಾಗ ಆಪ್ ಕೂಡ ಸ್ಟ್ರೇಟ್ ಆಗಿ ಆಕ್ಷನ್ ಅನ್ನ ತಗೊಂಡು ಅದು ಕೂಡ ಸರಿಯಾಗಿದೆ. ಯಾಕೆ ಅಂತಂದ್ರೆ ಇವಾಗ ಕೋರ್ಟ್ ನಲ್ಲೇ ಈ ವ್ಯಕ್ತಿಯ ತಪ್ಪು ಏನೂ ಇಲ್ಲ, ಇದು ಪೂರ್ತಿಯಾಗಿ ಒಬ್ಬ ವ್ಯಕ್ತಿಯನ್ನ ಸಿಕ್ಕಾಕ್ಸ್ಬೇಕು ಅಂತಾನೆ ಮಾಡಿರುವಂತಹ ಹುನ್ನಾರ ಅಂತ ಕೋರ್ಟೆ ವರ್ಡಿಕ್ಟ್ ಅನ್ನ ಕೊಟ್ಟು ಈ ಅರವಿಂದ್ ಕೇಜ್ರಿವಾಲ್ ಅವರನ್ನ ಖುಲಾಸೆಗೊಳಿಸ್ತು ಅಂತಂದ್ರೆ, ಆ ಸಂದರ್ಭದಲ್ಲೂ ಅದೇ ಪಕ್ಷದ ವ್ಯಕ್ತಿಯಾಗಿ ಇವ್ರು ಏನೂ ಮಾತಾಡಿರ್ಲಿಲ್ಲ ಅಂತಂದ್ರೆ ಇದ್ಯಾವುದು ಆಲ್ ಆಫ್ ಸಡನ್ ಆಗಿದ್ದಲ್ಲ. ಕಳೆದ 1 ವರ್ಷದಿಂದ ರಾಘವ್ ಚಡ್ಡಾ ವ್ಯವಸ್ಥಿತವಾಗಿ ಪ್ಲಾನ್ ಅನ್ನ ಮಾಡ್ಕೊಂಡು ತಮ್ಮ ಇಮೇಜ್ ಅನ್ನ ಚಂದ ಮಾಡಿ ಬಿಲ್ಡ್ ಮಾಡಿ ಬಿಜೆಪಿಗೆ ಒಂದಷ್ಟು ಮೋಸ್ಟ್ಲಿ ತನ್ನ ಟರ್ಮ್ಸ್ ಅಂಡ್ ಕಂಡೀಷನ್ ಇಟ್ಟಿರ್ತಾರೆ, ಇದನ್ನ ಪ್ರಾಮಿಸ್ ಮಾಡ್ಬೇಕು ಅಂತ ಇಟ್ಟಿರ್ತಾರೆ. ಹಾಗೆ ಹೋಗುವಾಗ ಒಂದ್ ವೇಳೆ ತಾನು ಹಿಂಗ್ ಹೋದೆ ಅಂತಂದ್ರೆ ಅವ್ರ ಹತ್ರ ಇರುವಂತಹ ಪೊಲಿಟಿಕಲ್ ಸ್ಥಾನಮಾನ ಲೂಸ್ ಆಗುವಂತದ್ದು ಕಾನ್ಸ್ಟಿಟ್ಯೂಷನಲಿ ಅದು ಆಗ್ತಾ ಇತ್ತು. ಅದನ್ನ ಮಾಡೋ ಬದಲು ಪಾರ್ಟಿನೇ ಮರ್ಜ್ ಆಗ್ತಾ ಇದೆ ಅನ್ನುವ ಮಟ್ಟದಲ್ಲಿ ತನ್ನ ಜೊತೆಗೆ ಇನ್ನಾರು ಜನರನ್ನ ಕರ್ಕೊಂಡು ಹೋಗಿ ಅದು ಪಾರ್ಟಿ ಮರ್ಜ್ ಆಗ್ತಾ ಇರೋದು ಅನ್ನೋ ರೀತಿಯಲ್ಲಿ ಮಾಡಿದಿದೆ ಅಲ್ಲ, ಇದು ವಿಶ್ವಾಸ ದ್ರೋಹವೇ. ಆ ಪಾರ್ಟಿಗೂ ಮಾಡಿರುವಂತಹ ವಿಶ್ವಾಸ ದ್ರೋಹ, ಇಡೀ ಜನರಿಗೆ ಮಾಡಿರುವಂತಹ ವಿಶ್ವಾಸ ದ್ರೋಹ. ಯಾಕೆಂತಂದ್ರೆ ಇವರ ಹೈಯೆಸ್ಟ್ ಫಾಲೋವರ್ಸ್ ಅಥವಾ ಯಾರು ಅವ್ರನ್ನ ಇಷ್ಟಪಡ್ತಾ ಇದ್ರು ಅಂತಂದ್ರೆ ಜೆನ್ಸಿ. ಮುಂದೆ ಯಾರು ವೋಟ್ ಹಾಕುವಂತಹ ಏಜ್ ಲಿಮಿಟ್ ಅಲ್ಲಿ ಇದ್ದಾರೆ ಅಥವಾ ಒಂದ್ಸತಿ ಆಲ್ರೆಡಿ ವೋಟ್ ಕೊಟ್ಟಿದ್ದಾರೆ, ಅವರು ಭಾರತದ ರಾಜನೀತಿಯಲ್ಲಿ ನೇರವಾಗಿ ಯಾರು ಭಾಗವಹಿಸುವಂತಹ ತಾಕತ್ತನ್ನ ಇನ್ನು ಬಹಳಷ್ಟು ವರ್ಷದವರೆಗೆ ಹೊಂದಿದ್ದಾರೆ, ಅವರ ವಿಶ್ವಾಸವನ್ನ ಕಳ್ಕೊಂಡಿದ್ದಾರೆ ರಾಘವ್ ಚಡ್ಡಾ. ಇದಾದ್ಮೇಲೆ ಸಹ ಅವರು ರೀಸೆಂಟ್ ಆಗಿ ಇನ್ನೊಂದು ವಿಡಿಯೋ ಮಾಡಿ ಹೇಳ್ತಾ ಇದ್ರು, ನಾನ್ ತಪ್ಪಾಗಿರ್ಬಹುದು, ಇನ್ನೊಬ್ರು ತಪ್ಪಾಗಿರ್ಬಹುದು, 7 ಜನ ಒಟ್ಟಿಗೆ ತಪ್ಪಾಗಿರೋಕೆ ಸಾಧ್ಯನಾ? ಡೆಫಿನೆಟ್ಲಿ ಅಲ್ಲ. ಆದ್ರೆ ನಿಮ್ಮನ್ನ ಯಾರು ಸಪೋರ್ಟ್ ಮಾಡಿದ್ರು ಅವರೆಲ್ಲರೂ ಒಂದೇ ದಿನದಲ್ಲಿ ಬೇಜಾರಾಗಿ ಆ ಒಂದು ಡಿಸಪಾಯಿಂಟ್ಮೆಂಟ್ ಅಲ್ಲಿ ನಿಮ್ಮನ್ನ ಅನ್ಫಾಲೋ ಮಾಡ್ತಾರೆ ಅಥವಾ ಅಷ್ಟು ವಿರೋಧವನ್ನ ವ್ಯಕ್ತಪಡಿಸ್ತಾರೆ, ಅಷ್ಟು ಟ್ರೋಲ್ ಮಾಡ್ತಾರೆ, ಅಷ್ಟು ರೋಸ್ಟ್ ಮಾಡ್ತಾರೆ ಅಂತಂದ್ರೆ ಅರ್ಥ ಅವರ ಇಮೋಷನ್ಸ್ ಕೂಡ ಸತ್ಯ. ಯಾವಾಗ ನೀವು ಅಧಿಕಾರವನ್ನ ಹಿಡಿಬಹುದು ಹೇಳಿ? ಜನ ನಿಮ್ಗೆ ವೋಟ್ ಹಾಕಿದ್ರೆ ಮಾತ್ರ. ಬಿಜೆಪಿಯ ಮೇಲೆ ಇರುವಂತ ಎಲಿಗೇಷನ್ ವೋಟ್ ಚೋರಿ ಅಥವಾ ಸೀಟ್ ಚೋರಿ ಅನ್ನುವಂಥದ್ದು ಏನಿದೆ, ಇದು ಬಿಜೆಪಿಗೆ ಗೊತ್ತಾಗಿದೆ. ಜನ ಬಹಳಷ್ಟು ವರ್ಷದವರೆಗೆ ನಮ್ಗೆ ವೋಟ್ ಹಾಕಕ್ ಸಾಧ್ಯ ಇಲ್ಲ, ನಮ್ಮ ಮುಖ ಅವರಿಗೆ ಗೊತ್ತಾಗಿದೆ ಅನ್ನುವಂಥದ್ದು ಸದ್ಯದ ಬಿಜೆಪಿಗೂ ಸಹ ಗೊತ್ತಿದೆ. ಬಿಜೆಪಿಯ ಹಿಂದುತ್ವ ಯಾವಾಗ ಅಟಲ್ ಬಿಹಾರಿ ವಾಜಪೇಯಿ ಅವರು ಹೇಳ್ತಿದ್ರಲ್ಲ, ಸರ್ಕಾರ ಆಯೆಂಗಿ ಜಾಯೆಂಗಿ ಪಾರ್ಟಿಯ ಬನೆಂಗಿ ಬಿಗಡೆಂಗಿ ಲೇಕಿನ್ ಯೆ ದೇಶ್ ರಹನಾ ಚಾಹಿಯೆ. ಈ ದೇಶ ಇರಬೇಕು ಅಂತಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಿಂದ, ಅದಕ್ಕೆ ಹೊಡ್ತಾ ಕೊಡ್ತಾ ಇದೆ ರೀ ಬಿಜೆಪಿ. ಕೆಲವು ಜನ ನಂಗೆ ಕೇಳ್ತಾರೆ, ನೀವು ಇವಾಗ ಆಂಟಿ ಬಿಜೆಪಿನ? ನೋ, ಬಿಜೆಪಿ ಹ್ಯಾಸ್ ಬಿಕಮ್ ಆಂಟಿ ಡೆಮೋಕ್ರೆಟಿಕ್. ಬಿಜೆಪಿ ಆಂಟಿ ಡೆಮೋಕ್ರೆಟಿಕ್ ಆದಾಗ ಯು ನೀಡ್ ಟು ಬಿ ಆಂಟಿ ಬಿಜೆಪಿ ಸೊ ದ್ಯಾಟ್ ಯು ಆರ್ ರಿಯಲಿ ಅ ನ್ಯಾಷನಲಿಸ್ಟ್. ಬಿಜೆಪಿಯ ಈ ಹುನ್ನಾರ ಅನ್ನುವಂಥದ್ದು ಇದೆ ಅಲ್ಲ, ನಾವು ಅಂತಂದ್ರೆ ದೇಶ, ನಾವು ಅಂತಂದ್ರೆ ಹಿಂದೂ, ಯಾವುದನ್ನು ಕೂಡ ಲಾಜಿಕಲಿ ಅಥವಾ ಅದನ್ನ ಅಡ್ರೆಸ್ ಮಾಡಿ ಬಿಜೆಪಿ ಪ್ರೂವ್ ಮಾಡಕ್ ಹೋಗೋದಿಲ್ಲ. ಯಾಕೆಂತಂದ್ರೆ ಬರೇ ಇಮೋಷನ್ಸ್ ಮೇಲೆ ಜನರನ್ನ ಹೊಡಿತಾ ಇದೆ ಅದು.
ಅಂಡ್ ಇದನ್ನ ಲಾಂಗ್ ರನ್ ಅಲ್ಲಿ ಮಾಡಕ್ ಆಗಲ್ಲ, ಜನಕ್ಕೆ ಆ ತರದ್ದು ಒಂದು ತಾವು ಮಾಡ್ತಾ ಇರೋ ನಾಟಕ ಎಲ್ಲ ಗೊತ್ತಾಗಿದೆ ಅಂತ ಹೇಳಾದ್ಮೇಲೆ ಮಾಡ್ತಾ ಇರೋದು ಈ ತರದ ವೋಟ್ ಚೋರಿ, ಸೀಟ್ ಚೋರಿ, ಈ ರೀತಿ ಹೈಜಾಕ್ ಮಾಡೋದು. ನೋಡಿ, ಪವರ್ ಅಲ್ಲಿ ಆ ವಿಲ್ ಪವರ್ ಅನ್ನುವಂಥದ್ದು ಏನಿದೆ, ಆ ಬಿಜೆಪಿಯನ್ನ ನಾನು ಅದ್ರಲ್ಲಿ ಕ್ರಿಟಿಸೈಸ್ ಮಾಡೋದೇ ಇಲ್ಲ. ಪೊಲಿಟಿಕಲ್ ವಿಲ್ ಪವರ್ ಇಲ್ಲದೆ ಯಾವುದೇ ಪಕ್ಷದ ನಾಯಕ ಆಗಿರ್ಲಿ ಸರ್ವೈವ್ ಆಗಕ್ ಸಾಧ್ಯ ಇಲ್ಲ ರೀ. ಬಟ್ ದೇಶದ ಆಲ್ಮೋಸ್ಟ್ ಎಲ್ಲಾ ರಾಜ್ಯದಲ್ಲಿ ಅಧಿಕಾರವನ್ನ ಪಡೆದ ಆದ್ಮೇಲೂ ನಾವೊಂದೇ ಇರಬೇಕು ದೇಶದಲ್ಲಿ, ಬೇರೆ ಯಾವ್ದು ಪಾರ್ಟಿನೇ ಇರಬಾರ್ದು. ಅವರು ಬರ್ಲಿಲ್ಲ ಅಂತಂದ್ರೆ ಅವ್ರ ಮೇಲೆ ಇಡಿ ರೇಡ್ ಮಾಡಿಸ್ತೀವಿ, CID, CBI, ಮತ್ತೊಂದು ಮರ್ದೊಂದು, ಯಾವ್ಯಾವ್ದೆಲ್ಲ ಸಾಂವಿಧಾನಿಕವಾಗಿ ಇಂಡಿಪೆಂಡೆಂಟ್ ಆಗಿ ವರ್ಕ್ ಮಾಡಬೇಕು ಅದು ಎಲ್ಲದನ್ನ ಹಿಡ್ಕೊಂಡು ತಮ್ಮ ಏನು ತಾಳಕ್ಕೆ ತಕ್ಕ ಹಾಗೆ ಕುಣಿಸ್ತಾ ನೀವಾಗೆ ಬರ್ಲಿಲ್ಲ ಅಂತಂದ್ರೆ ಬರೋ ತರದಲ್ಲಿ ಬಗ್ಗಿಸ್ತೀವಿ ಅನ್ನೋ ಮಟ್ಟದಲ್ಲಿ ಈ ರೀತಿ ಮಾಡ್ತಾ ಇರೋದಿದೆ ಅಲ್ಲ, ಇದು ದೇಶ ವಿರೋಧಿ, ಇದು ಪ್ರಜಾಪ್ರಭುತ್ವ ವಿರುದ್ಧವಾಗಿರುವಂತದ್ದು ಈ ಐಡಿಯಾಲಜಿ. ಬಿಜೆಪಿ ಅನ್ನುವಂತ ಪಕ್ಷ ಹುಟ್ಟಿದಾಗ ಈ ರೀತಿ ಇರಲಿಲ್ಲ. ಹಾಗೆ ಇವಾಗ ಕಾಂಗ್ರೆಸ್ ಅವರೆಲ್ಲ ನಮ್ದೇನು ಸ್ವಾತಂತ್ರ್ಯ ತಂದಿರೋ ಆವಾಗ ಇರ್ಲಿಲ್ಲ, ಕಾಂಗ್ರೆಸ್ ಹಿಂಗೆ ಇರ್ಲಿಲ್ಲ. ಯಾವ ರೀತಿ ಹುಟ್ಟಿತೋ ಇವಾಗ ಆ ರೀತಿಯಲ್ಲಿ ಇಲ್ಲ. ಆದ್ರೆ ಈ ಎಲ್ಲಾ ಪಕ್ಷಗಳ ಒಳಗೆ ಇರುವಂತಹ ಹುಳುಕನ್ನ ಹೊರತಾಗಿ ನಮ್ಮ ರೆಪ್ರೆಸೆಂಟೇಷನ್ಗೆ ಪಕ್ಷಗಳೇ ಕಣ್ರಿ. ನಾನು ಹೋಗಿ ಡೈರೆಕ್ಟ್ ಆಗಿ ಏನೋ ಲಾ ಬದಲಾಯಿಸಕ್ಕಾಗಲ್ಲ ಅಥವಾ ಲಾ ಮಾಡಕ್ಕಾಗಲ್ಲ, ಏನೂ ಆಗಲ್ಲ. ನಮ್ಮ ರೆಪ್ರೆಸೆಂಟೇಟಿವ್ ಆಗಿ ಯಾರು ಇರಬೇಕು ಅಂತಂದ್ರೆ ಕಾಂಗ್ರೆಸ್, ಬಿಜೆಪಿ, ಆಪ್, TMC ಈ ರೀತಿ ಬೇರೆ ಪಕ್ಷಗಳ ಎಕ್ಸಿಸ್ಟೆನ್ಸ್ ಇರಬೇಕು. ನಾನು ಹೇಳ್ತಿರೋದು ಇವರೇ ಅಧಿಕಾರದಲ್ಲಿ ಇರ್ಲಿ, ಅವರೇ ಇರ್ಲಿ ಅಂತ ಅಲ್ಲ, ಬಟ್ ಅವರ ಎಕ್ಸಿಸ್ಟೆನ್ಸ್ ಇರಬೇಕು. ಈ ಎಕ್ಸಿಸ್ಟೆನ್ಸ್ ಅನ್ನೇ ಪ್ರಶ್ನೆ ಮಾಡೋ ರೀತಿಯಲ್ಲಿ ನಿಮ್ಮ ಐಡಿಯಾಲಜಿ ಬದಲಾಗ್ಬಿಡುತ್ತೆ. ಪವರ್ಗೋಸ್ಕರ ಬದಲಾಗ್ಬಿಡ್ತೀರಾ, CM ಸೀಟ್ಗೋಸ್ಕರ, PM ಸೀಟ್ಗೋಸ್ಕರ ನೀವು ಹಿಂಗಿದ್ದವ್ರು ಹಿಂಗಾಗ್ಬಿಡ್ತೀರಾ. ಹಿಂಗಿದ್ದಿದೆ ಅಲ್ಲ, ಇದು ದೊಡ್ಡ ಮಟ್ಟದಲ್ಲಿ ದ್ರೋಹ. ಈ ದ್ರೋಹ ಎಷ್ಟು ಜನರಿಗೆ ಎಷ್ಟು ದಿನದವರೆಗೆ ನೆನಪಿರುತ್ತೆ ಅನ್ನೋದು ಗೊತ್ತಿಲ್ಲ. ಯಾಕೆಂತಂದ್ರೆ ನಮ್ಮ ದೇಶದಲ್ಲಿ ಈ ಮೆಮೊರಿ ಅನ್ನೋದು ಅಥವಾ ಬರೀ ರಿಯಾಕ್ಷನ್ಸ್ ಇರುತ್ತೆ, ಇಮಿಡಿಯೇಟ್ಲಿ ರಿಯಾಕ್ಷನ್. ಇವತ್ತು ರಾಘವ್ ಚಡ್ಡಾ ಟ್ರೋಲ್ ಆಗ್ತಾರೆ, ನಾಳೆ ಇನ್ನೊಬ್ರು ಟ್ರೋಲ್ ಆಗ್ತಾರೆ, ನಾಡ್ದು ಇನ್ನೊಬ್ರು ಟ್ರೋಲ್ ಆಗ್ತಾರೆ, ಹಂಗೆ ಮರ್ತು ಬಿಡ್ತೀವಿ. ನಾಳೆ ಹಿಂಗಾಗಿತ್ತಂತೆ ಅದ್ರ ಫಾಲೋ ಅಪ್ಪೇ ಇರಲ್ಲ. ಇವಾಗ ಸೌಜನ್ಯ ಕೇಸ್ 1 ವರ್ಷದ ಹಿಂದೆ ಈ ಟೈಮಲ್ಲಿ ಏನಿತ್ತು, ಇವಾಗ ಏನ್ ಸುದ್ದಿ ಇದೆ, SIT ಏನ್ ಮಾಡ್ತು, ರಿಪೋರ್ಟ್ ಕೊಡ್ತಾ, ಅಲ್ಲಿ ನಿಜವಾಗ್ಲೂ ಏನಾದ್ರೂ ಸರಿಯಾಗಿರುವಂತಹ ತನಿಖೆ ಅನ್ನುವಂಥದ್ದು ನಡೆದಿದ್ಯಾ, ಫಾಲೋ ಅಪ್ಪೇ ಇರಲ್ಲ. ಅದು ಹೆಂಗೆ ನಂಗೆ ಅರ್ಥನೇ ಆಗೋದಿಲ್ಲ. ಆಯ್ತಾ, ಸ್ಟೋರಿ ಹಿಂಗ್ ಬರ್ಸ್ಟ್ ಆಗತ್ತೆ, ಹಂಗೆ ಸತ್ತೋಗುತ್ತೆ. ಸೊ ಈ ರಾಘವ್ ಚಡ್ಡಾ ಅವರ ವೈಯಕ್ತಿಕವಾಗಿ ಪೊಲಿಟಿಷಿಯನ್ ಆಗಿ ಅವ್ರಿಗೂ ಕೂಡ ಯಾವತ್ತಾರು ಒಂದ್ ದಿವಸ ಒಂದು ಒಳ್ಳೆ ಮಿನಿಸ್ಟ್ರಿಯನ್ನ ಹ್ಯಾಂಡಲ್ ಮಾಡ್ಬೇಕು, ಒಳ್ಳೆ ಕೆಲಸನೇ ಮಾಡ್ತಾರೆ ಅಂತಾನೆ ಅನ್ಕೊಂಡ್ಬಿಡೋಣ, ಒಳ್ಳೆ ಕೆಲಸನೇ ಮಾಡ್ತಾರೆ ಅಂತಾನೆ ಅನ್ಕೋಣ. ಆದ್ರೆ ಆ ಒಳ್ಳೆ ಕೆಲಸವನ್ನ ಮಾಡೋಕ್ಕಿಂತ ಮುಂಚೆ ಜನರ ಜೊತೆ ಯಾವ ಇಮೋಷನ್ಸ್ ಅನ್ನ ಇಟ್ಕೊಂಡು ನೀವು ಆಟ ಆಡಿದ್ರಿ, ಅದನ್ನ ಹೆಂಗೆ ಪುಡಿ ಮಾಡಿದ್ರಿ ಅನ್ನುವಂಥದ್ದಿದೆ ಅಲ್ಲ, ಇದು ಮುಂದೆ ನಿಮ್ಮನ್ನ ನಂಬುವಾಗ, ಜನರು ನಂಬುವಾಗ ನೆನ್ಪಿಟ್ಕೊಳ್ತಾರೆ, ಡೆಫಿನೆಟ್ಲಿ ನೆನ್ಪಿಟ್ಕೊಳ್ತಾರೆ. ಇದು ವೋಟ್ ಆಗಿ ಕನ್ವರ್ಟ್ ಆಗಿ ಅಥವಾ ನೀವು ಹಂಗೂ ಹಿಂಗೂ ನಿಮ್ಮ ಮಜಲ್ ಪವರ್, ಮನಿ ಪವರ್, ಬಿಕಾಸ್ ಬಿಜೆಪಿ ಎಲೆಕ್ಷನ್ ಅಲ್ಲಿ ಸಾಮ್ ದಾಮ್ ದಂಡ ಭೇದ ಅದ್ರ ಬಿಯಾಂಡ್ ಎಲ್ಲ ಹೋಗ್ಬಿಡುತ್ತೆ. ಅಲ್ಲಿ ಧರ್ಮ, ನ್ಯಾಯ, ನೀತಿ ಅದೆಲ್ಲದನ್ನ ಬಿಟ್ಟು ಅಧಿಕಾರಕ್ಕೆ ಬರ್ಬೇಕು ಅಂತಂದ್ರೆ ನಾನು ಏನ್ ಬೇಕಾದ್ರೂ ಮಾಡಕ್ ರೆಡಿ ಅನ್ನೋ ಮಟ್ಟಕ್ಕೆ ಕೆಳಗಿಳಿದ್ಬಿಟ್ಟಿದೆ ಬಿಜೆಪಿ. ಸೊ ಅದೆಲ್ಲದನ್ನ ಮಾಡಿ ರಾಘವ್ ಚಡ್ಡಾ ಗೆದ್ರು ಅಂತಾನೆ ಅನ್ಕೋಣ. ಆದ್ರೆ ಒಂದ್ ದಿನ, ಯಾವತ್ತಾರು ಒಂದಿನ ಇದೆಲ್ಲ ಆಟ ಮುಗಿದು ಪೊಲಿಟಿಕ್ಸ್ ಮತ್ತೊಂದು ಮರದೊಂದು ಎಲ್ಲ ನೀವು PM ಆಗೇ ರಿಟೈರ್ ಆದ್ರಿ ಅಂತಾನು ಅನ್ಕೋಣ. ಈಗ ನರೇಂದ್ರ ಮೋದಿ ಅವರು ಇವತ್ತಲ್ಲ ನಾಳೆ PM ಸ್ಥಾನದಿಂದ ಕೆಳಗಿಳಿಲೇಬೇಕು. ಆದ್ರೆ ಅವತ್ತೊಂದ್ ದಿವಸ ಸೈಲೆಂಟ್ ಆಗಿ ಕುತ್ಕೊಂಡಿರ್ತೀರಲ್ಲ ನೀವು ಮನೆಯಲ್ಲಿ, ನಿಮ್ಮೆಲ್ಲ ಜೀವನದ ಒಂದು ಹಿಂಗ್ ರನ್ ಡೌನ್ ಇರತ್ತೆ. ಈ ಇಯರ್ ಅಲ್ಲಿ ಹಿಂಗಿದ್ದಾಯ್ತು, ಹಿಂಗಿದ್ ಮಾಡಿದೆ, ನನ್ನ ರಿಯಾಕ್ಷನ್ ಹೆಂಗಿತ್ತು, ಹಂಗಾಯ್ತು, ಎಲ್ಲದು ಆದ್ಮೇಲೆ ಆ ಕೊನೆಯ ಗಳಿಗೆಯಲ್ಲಿ, ಸಾಯೋ ಕೊನೆಯ ಗಳಿಗೆ ಅಂತ ಇರತ್ತಲ್ಲ, ಛೇ ಇದು ಒಂದು ಲೈಫಾ ಅಂತ ಅನ್ಸ್ಬಿಡ್ತು ಅಂತಂದ್ರೆ ಈ ಲೈಫೇ ವೇಸ್ಟ್. ಹೆಂಗ್ ಬದುಕಬೇಕು ಅಂತಂದ್ರೆ ಸಾಯೋ ಕೊನೆಯ ಗಳಿಗೆಯಲ್ಲಿ ಏನ್ ಲೈಫ್ ಅಪ್ಪ ನಂದು, ವಾವ್ ಒಂದ್ ಮಜಾ ಬಂತು ಈ ಒಂದು ಲೈಫಲ್ಲಿ ಬದುಕಿ, ಈ ಒಂದು ದೇಹದೊಳಗಡೆ ಬದುಕಿ ಖುಷಿ ಆಯ್ತು ನನ್ಗೆ ಅನ್ನೋ ತರದಲ್ಲಿ ಸತ್ತೋಗ್ಬೇಕು. ಅದನ್ನ ಬಿಟ್ಟು ಹೋಗೋ ಟೈಮಲ್ಲಿ ಇದೆಲ್ಲದನ್ನ ಮಾಡಿ, ಎಲ್ಲದನ್ನ ಗಳಿಸ್ಕೊಂಡು, ಎಲ್ಲದನ್ನ ಅನುಭವಿಸಿ, ಎಲ್ರಿಗೂ ಮೋಸ ಮಾಡಿ, ದ್ರೋಹ ಮಾಡಿ, ಎಲ್ಲದೂ ಮಾಡಿ, ಮಂಗ ಮಾಡಿ, ನೀವು ಗೆದ್ದಿರಬಹುದು ಜೀವನದಲ್ಲಿ, ಪರ್ಸನಲಿ ಗೆದ್ದಿರ್ಬಹುದು, ಪ್ರೊಫೆಷನಲಿ ಗೆದ್ದಿರ್ಬಹುದು, ಫೈನಾನ್ಷಿಯಲಿ ಗೆದ್ದಿರ್ಬಹುದು, ಬಟ್ ಮೋರಲಿ ಸತ್ತೋಗಿದ್ರಿ ಅಂತಂದ್ರೆ ಅದು ಒಂದು ಲೈಫಾ? ರೈಟ್. ಟೇಕ್ ಕೇರ್. ಓಂ ನಮಃ ಶಿವಾಯ್. ಜೈ ಹಿಂದ್.